Hello students, welcome back to our English class. In this class, we are going to discuss about most expected question and answers from the poem Water written by Challapalli Swaruprani. ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ತರಗತಿಯಲ್ಲಿ ನಾವು ಚಲ್ಲಪಲ್ಲಿ ಸ್ವರೂಪರಾಣಿಯವರು ಬರೆದಿರುವಂಥ ವಾಟರ್ ಅನ್ನುವಂಥ ಪೋಯಮನ್ನು ವಿವರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ತಮ್ಮೆಲ್ಲರಿಗೂ ಕೂಡ ಆ ಪೋಯಮ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಕ್ಲಾಸ್ನಲ್ಲಿ ಈ ಪೋಯಮಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು, ಅದಕ್ಕೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಯಾವುದೇ ಒಂದು ಪಾಠ ಇರಲಿ ಅಥವಾ ಪೋಯಮ್ ಇರಲಿ, ಅದರಿಂದ ಮುಖ್ಯವಾಗಿ ಎಕ್ಸಾಮಿನೇಷನಲ್ಲಿ 1 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಹಾಗೂ 6 ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಕ್ಕೆ ಹೋಗ್ತಕ್ಕಂಥ ಈ ವಾಟರ್ ಪೋಯಮ್ ಇಂದ ಮುಖ್ಯವಾಗಿ 1 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ಬೋದು ಅನ್ನೋದನ್ನ ಇವಾಗ ನೋಡೋಣ. ಅಲ್ಲಿ ಕೇಳಿರ್ತಾರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್, ಎ ಫ್ರೇಸ್ ಆರ್ ಎ ಸೆಂಟೆನ್ಸ್ ಈಚ್ ಅಂತ ಕೇಳಿರ್ತಾರೆ. 1 ಅಂಕದ ಪ್ರಶ್ನೆ ಆಗಿರೋದ್ರಿಂದ ತುಂಬಾ ಶಾರ್ಟ್ ಆಗಿ ನಾವು ಆನ್ಸರ್ ಅನ್ನ ಮಾಡಬೇಕಾಗತ್ತೆ. ಹಾಗಾದ್ರೆ ಈ ಪೋಯಮ್ ಇಂದ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು, ವಾಟ್ ಡಸ್ ದ ಪೋಯೆಟ್ ಕಂಪೇರ್ ಅನ್ಟಚಬಿಲಿಟಿ ಟು ಅಂತ ಕೇಳಿದ್ದಾರೆ. ಈ ಒಂದು ಪೋಯಮಲ್ಲಿ ಕವಿಯಾಗಿರ್ತಕ್ಕಂಥ ಚಲ್ಲಪಲ್ಲಿ ಸ್ವರೂಪರಾಣಿಯವರು ಈ ಅನ್ಟಚಬಿಲಿಟಿ ಅಂದರೆ ಅಸ್ಪೃಶ್ಯತೆ ಅಂತ ಕರಿತೀವಲ್ಲ, ಇದನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿ ಆನ್ಸರ್ ಮಾಡಿಬಿಡ್ಬೋದು. ಹೇಗೆ ಆನ್ಸರ್ ಬರಿಬೋದು ನೋಡಿ, ದ ಡ್ಯಾಂಪ್ನೆಸ್ ಆನ್ ದ ವೆಲ್ಸ್ ಎಡ್ಜ್. ಹೀಗೆ ತಾವು ನೇರವಾಗಿ ಆನ್ಸರನ್ನು ಬರೆದ್ರೂ ಕೂಡ ತಮಗೆ 1 ಮಾರ್ಕ್ಸ್ ಸಿಗುತ್ತೆ. ಈ ಪೋಯಮಲ್ಲಿ ಕವಿಗಳು ಡ್ಯಾಂಪ್ನೆಸ್ ಆನ್ ದ ವೆಲ್ಸ್ ಎಡ್ಜ್ಗೆ ಅನ್ಟಚಬಿಲಿಟಿಯನ್ನು ಹೋಲಿಸ್ತಾರೆ ಇದ್ದಾರೆ. ಇಲ್ಲಿ ಡ್ಯಾಂಪ್ನೆಸ್ ಆನ್ ದ ವೆಲ್ಸ್ ಎಡ್ಜ್ ಅಂತಂದ್ರೆ ಬಾವಿ ಸುತ್ತಮುತ್ತ ಇರತಕ್ಕಂಥ ಜಾಗ ಯಾವಾಗಲೂ ಕೂಡ ತೇವದಿಂದ ಇರ್ತದೆ. ಮಳೆಗಾಲ ಇರ್ಬೋದು, ಬೇಸಿಗೆ ಕಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಅದು ಯಾವಾಗಲೂ ಕೂಡ ಒಣಗಿ ಹೋಗೋದಿಲ್ಲ, ಯಾವಾಗಲೂ ಕೂಡ ಹಚ್ಚ ಹಸಿರಾಗಿರ್ತದೆ, ತ್ಯಾವದಿಂದ ಕೂಡಿಕೊಂಡಿರ್ತದೆ. ಹಾಗೆ ಕೂಡ ಈ ಅನ್ಟಚಬಿಲಿಟಿ ಅನ್ನೋದು ನಮ್ಮ ಸಮಾಜದಿಂದ ಯಾವಾಗಲೂ ಕೂಡ ತೊಲಗಿ ಹೋಗಲ್ಲ, ಅದು ಯಾವಾಗಲೂ ಕೂಡ ಇರುತ್ತೆ ಅಂತ ಹೇಳುವಾಗ ಈ ಅನ್ಟಚಬಿಲಿಟಿಯನ್ನ ಈ ಡ್ಯಾಂಪ್ನೆಸ್ ಆನ್ ದ ವೆಲ್ಸ್ ಎಡ್ಜ್ಗೆ ಹೋಲಿಸ್ತಾರೆ ಅಂತ ತಾವು ಪೋಯಮಲ್ಲಿ ನೋಡಿದ್ದೀರಾ. ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ಅಕಾರ್ಡಿಂಗ್ ಟು ದ ಪೋಯೆಟ್ ಡ್ಯಾಶ್ ಈಸ್ ಎ ವಿಟ್ನೆಸ್ ಟು ಸೆಂಚುರೀಸ್ ಆಫ್ ಸೋಷಿಯಲ್ ಇನ್ಜಸ್ಟಿಸ್ ಅಂತ ಕೇಳಿದರೆ, ಈ ಒಂದು ಪೋಯಮಲ್ಲಿ ಕವಿಗಳು ಈ ಸಾಮಾಜಿಕ ಅನ್ಯಾಯ ಇದೆ, ಇದು ಶತಶತಮಾನಗಳಿಂದ ನಡ್ಕೊಂಡ್ ಬರ್ತಾ ಇದೆ, ಇದಕ್ಕೆ ಯಾವುದು ಸಾಕ್ಷಿಯಾಗಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ತಾವು ಒಂದು ವರ್ಡ್ ಅಲ್ಲಿ ಇದಕ್ಕೆ ಆನ್ಸರ್ ಮಾಡಿಬಿಡ್ಬೋದು. ತುಂಬಾ ಸಿಂಪಲ್ ಆಗಿರೋ ಆನ್ಸರ್ ಈಸ್ ವಾಟರ್. ಈ ನೀರು ಶತಶತಮಾನಗಳಿಂದ ನಡೀತಕ್ಕಂಥ ಈ ಸಾಮಾಜಿಕ ಅನ್ಯಾಯ ಏನಿದೆ ಅದಕ್ಕೆ ಸಾಕ್ಷಿಯಾಗಿದೆ ಅಂತ ಈ ಪೋಯಮಲ್ಲಿ ಹೇಳ್ತಾರೆ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಹೂ ಡಸ್ ನಾಟ್ ಹ್ಯಾವ್ ದ ರೈಟ್ ಟು ಡ್ರಾ ಎ ಪಾಟ್ ಆಫ್ ವಾಟರ್. ಈ ಒಂದು ಪೋಯಮಲ್ಲಿ ಕವಿಗಳು ಹೇಳ್ತಾ ಇರ್ತಾರೆ, ಈ ಬಾವಿಯಿಂದ ಒಂದು ಬಿಂದಿಗೆ ನೀರನ್ನ ತಗೊಳ್ತಕ್ಕಂಥ ಹಕ್ಕು ಯಾರಿಗಿರಲ್ಲ ಅಂತ ಹೇಳ್ತಾರೆ. ತುಂಬ ಸಿಂಪಲ್ ಆನ್ಸರ್ ಈಸ್ ದ ಪಂಚಮ. ಈ ಪಂಚಮ ಅಂತ ಏನು ಕರಿತೀವಿ, ಈ 4 ವರ್ಣಗಳೇನಿದಾವೆ ಅದಕ್ಕಿಂತ ಕೆಳಜಾತಿಯಾಗಿರ್ತಕ್ಕಂಥ ಈ ಪಂಚಮರಿಗೆ ಬಾವಿಯಿಂದ ನೀರನ್ನು ತಗೊಳ್ತಕ್ಕಂಥ ಹಕ್ಕು ಇರಲ್ಲ ಅಂತ ಕವಿಗಳು ಹೇಳ್ತಾರೆ. ಮುಂದಿನ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ, ಎ ಪಂಚಮ ಹ್ಯಾಡ್ ಟು ವೇಟ್ ಫಾರ್ ಎ ಡ್ಯಾಶ್ ಟು ಗೆಟ್ ವಾಟರ್ ಫಾರ್ ಹಿಮ್. ಈ ಪಂಚಮ ಆ ಬಾವಿ ಹತ್ರ ಕುತ್ಕೊಂಡು ಬಿಂದಿಗೆ ಇಟ್ಕೊಂಡು ಕಾಯ್ತಾ ಕೂರ್ಬೇಕಾಗಿತ್ತು. ಯಾರಿಗಾಗಿ ಕಾಯ್ಬೇಕಾಗಿತ್ತು ಅಥವಾ ಯಾರು ಬಂದ್ಬಿಟ್ಟು ಅವನಿಗೆ ನೀರನ್ನು ಕೊಡ್ತಾ ಇದ್ರು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಶೂದ್ರ ಅಂತ ತಾವು ಬರಿಬೇಕು. ಈ ಯಾರಾದರೂ ಮೇಲ್ಜಾತಿಯವರು ಅಥವಾ ಯಾರು ಒಬ್ಬರು ಶೂದ್ರ ಬಂದ್ಬಿಟ್ಟು ನೀರು ತಕ್ಕೊಳ್ಬೇಕಾದ್ರೆ ಅವನಿಗೆ ಈ ಪಂಚಮನ ಮೇಲೆ ಕರುಣೆ ಹುಟ್ಟಿ ಅವನು ನೀರನ್ನು ಇವ್ರಿಗೆ ಕೊಡ್ತಾ ಇದ್ದ. ಅದನ್ನು ತಗೊಂಡು ಈ ಪಂಚಮ ತಮ್ಮನೆಗೆ ತಗೊಂಡು ಹೋಗಬೇಕಾಗಿತ್ತೆ ಹೊರತು ನೇರವಾಗಿ ಈ ಪಂಚಮನಿಗೆ ಬಾವಿಯಿಂದ ನೀರು ತಗೊಳ್ತಕ್ಕಂಥ ಹಕ್ಕು ಇರಲಿಲ್ಲ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ವಾಟ್ ಡಸ್ ಎ ದಲಿತ್ ಕನ್ಸಿಡರ್ ಆಸ್ ಎ ವಂಡರಸ್ ಫೆಸ್ಟಿವಲ್. ಈ ವಾಡದಲ್ಲಿರ್ತಕ್ಕಂಥ ದಲಿತರೇನಿದ್ರು ಅವರಿಗೆ ಒಂದು ಹಬ್ಬ ಅಂತ ಹೇಳ್ತಾರೆ. ಯಾವುದನ್ನು ಅವರು ಹಬ್ಬ ಅಂತ ತಿಳ್ಕೊಳ್ತಾ ಇದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಆನ್ಸರ್ ಈಸ್ ದ ವೀಕ್ಲಿ ಬಾತ್. ಅವರಿಗೆ ದಿನ ಪೂರ್ತಿ ಕುಡಿಯೋದಕ್ಕೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ, ಇನ್ನು ದಿನ ಸ್ನಾನ ಮಾಡೋಕ್ಕಂತೂ ಸಾಧ್ಯ ಆಗ್ತಾನೆ ಇರಲಿಲ್ಲ. ಹೇಗೋ ಕಷ್ಟಪಟ್ಟು ನೀರನ್ನು ಸಂಗ್ರಹ ಮಾಡಿ ವಾರಕ್ಕೊಂದ್ಸರಿ ಸ್ನಾನ ಮಾಡೋಕ್ಕೆ ಅವಕಾಶ ಸಿಗ್ತಾ ಇತ್ತು. ಆ ವಾರಕ್ಕೊಂದ್ಸರಿ ಬರ್ತಕ್ಕಂಥ ಸ್ನಾನ ಮಾಡೋದನ್ನೇ ಅವರು ಫೆಸ್ಟಿವಲ್ ಅಂದರೆ ಹಬ್ಬದ ಥರ ಆಚರಿಸ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು ಅಂತ ತಾವು ಪೋಯಮಲ್ಲಿ ನೋಡಿದ್ದೀರಾ. ಇನ್ನು ಇದನ್ನೇ ಬೇರೆ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು. ಹೇಗೆ ಕೇಳ್ಬೋದು ನೋಡಿ, ಹೌ ಆಫನ್ ಡು ದ ದಲಿತ್ಸ್ ಗೆಟ್ ಎ ಚಾನ್ಸ್ ಟು ಹ್ಯಾವ್ ಬಾತ್. ಈ ದಲಿತರಿಗೆ ಯಾವಾಗ ಸ್ನಾನ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇತ್ತು ಅಂತ ಕೂಡ ಕೇಳ್ಬೋದು. ಅದಕ್ಕೆ ತಾವು ಆನ್ಸರ್ ಆಗಿ ಒನ್ಸ್ ಇನ್ ಎ ವೀಕ್ ಅಂತ ತಾವು ಬರಿಬೇಕು. ವಾರಕ್ಕೆ ಒಂದ್ಸರಿ ಮಾತ್ರ ಇವರಿಗೆ ಸ್ನಾನ ಮಾಡೋಕ್ಕೆ ಅವಕಾಶ ಸಿಗ್ತಾ ಇತ್ತು ಅನ್ನೋದನ್ನು ತಾವು ಪೋಯಮಲ್ಲಿ ನೋಡಿದ್ದೀರಾ.
ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಹೌ ಮೆನಿ ಟೈಮ್ಸ್ ಡಸ್ ದ ಎಂಟೈರ್ ವಿಲೇಜ್ ಅದರ್ ದ್ಯಾನ್ ದಲಿತ್ಸ್ ಬಾತ್ ಅಂತ ಕೇಳಿದ್ದಾರೆ. ಈ ದಲಿತರಿಗೆ ವಾರಕ್ಕೊಂದ್ಸರಿ ಸ್ನಾನ ಮಾಡೋಕ್ಕೆ ಅವಕಾಶ ಸಿಗ್ತಾ ಇತ್ತು, ಅದು ಕಷ್ಟಪಟ್ಟು ನೀರು ಸಂಗ್ರಹ ಮಾಡಿ ಸ್ನಾನ ಮಾಡಬೇಕಾಗಿತ್ತು. ಹಾಗಾದರೆ ಈ ದಲಿತರನ್ನು ಹೊರತುಪಡಿಸಿ ಬೇರೆ ಜನ ಏನಿದ್ರು ಊರಲ್ಲಿ, ಅವರು ಎಷ್ಟು ಸಾರಿ ಸ್ನಾನ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಕೇಳ್ಬೋದು. ತುಂಬ ಸಿಂಪಲ್ ಆಗಿ ಆನ್ಸರ್, ಟ್ವೈಸ್ ಎ ಡೇ. ಈ ದಲಿತರಿಗೆ ವಾರಕ್ಕೊಂದ್ಸರಿ ಸ್ನಾನ ಮಾಡೋದು ಕೂಡ ಕಷ್ಟ ಆಗಿತ್ತು, ಆದರೆ ಊರಲ್ಲಿರ್ತಕ್ಕಂಥ ಮೇಲ್ವರ್ಗದ ಜನ ದಿನಕ್ಕೆ 2 ಸಾರಿ ಸ್ನಾನ ಮಾಡ್ತಾ ಇದ್ರು ಅನ್ನೋದನ್ನ ಪೋಯಮಲ್ಲಿ ನೋಡಿದ್ದೀವಿ. ಇನ್ನು ಮುಂದಿನ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ, ಹೂ ಅಪೋಸ್ಡ್ ದ ಕಮ್ಮ ಲ್ಯಾಂಡ್ ಲಾರ್ಡ್ಸ್. ಈ ಪೋಯಮ್ ಹೇಳಬೇಕಾದ್ರೂ ಕೂಡ ನಾನು ಹೇಳಿದ್ದೆ ಇದ್ರ ಬಗ್ಗೆ ಪ್ರಶ್ನೆ ಬರುತ್ತೆ ಅಂತ. ಇಲ್ಲಿ ಕಮ್ಮ ಲ್ಯಾಂಡ್ ಲಾರ್ಡ್ಸನ್ನು ಒಬ್ಬ ಹೆಣ್ಮಗಳು ಅಪೋಸ್ ಮಾಡ್ತಾಳೆ, ಅವಳು ಯಾರು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು, ಕರ್ಮಚೇಡು ಸುವರ್ತಮ್ಮ. ಈ ಹೆಣ್ಮಗಳು ಈ ಕಮ್ಮ ಲ್ಯಾಂಡ್ ಲಾರ್ಡ್ಸನ್ನು ವಿರೋಧ ಮಾಡ್ತಾಳೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಹೂ ಆರ್ ದ ಪ್ಲೇ ಥಿಂಗ್ಸ್ ಇನ್ ದ ವಿಸಿಯಸ್ ಹ್ಯಾಂಡ್ಸ್ ಆಫ್ ವಾಟರ್. ಈ ನೀರಿನ ಕೈಯಲ್ಲಿ ಈ ಆಟಿಕೆಗಳ ಥರ ಯಾರಾಗಿದ್ದಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಪೋಯಮ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಇದಕ್ಕೆ ತುಂಬ ಸಿಂಪಲ್ ಆಗಿ ತಾವು ಆನ್ಸರ್ ಬರಿಬೋದು, ದ ಪುವರ್ ಪೀಪಲ್. ಈ ಮನುಷ್ಯರು ಅನ್ನತಕ್ಕಂಥವ್ರು ಈ ನೀರಿನ ಕೈಯಲ್ಲಿ ಒಂದು ಆಟಿಕೆಗಳಿದ್ದಂಗೆ, ಅದು ಏನು ಬೇಕಾದರೂ ಮಾಡಬಹುದು ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ನೋಡಿ, ಇಟ್ ಆಲ್ಸೋ ನೋಸ್ ದ ಸಬ್ ಕ್ಯಾಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಲೆದರ್ ಆ್ಯಂಡ್ ಸ್ಪೂಲ್ ಅಂತ ಒಂದು ಲೈನ್ ಬರ್ತದೆ. ಈ ಒಂದು ಲೈನಲ್ಲಿ ಲೆದರ್ ಆ್ಯಂಡ್ ಸ್ಪೂಲ್ ಸ್ಟ್ಯಾಂಡ್ಸ್ ಫಾರ್. ಇಲ್ಲಿ ಬರ್ತಕ್ಕಂಥ ಲೆದರ್ ಮತ್ತು ಸ್ಪೂಲ್ ಅನ್ನತಕ್ಕಂಥದ್ದು ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡಿಬಿಡ್ಬೋದು, ಕಾಬ್ಲರ್ ಆ್ಯಂಡ್ ವೀವರ್. ಇಲ್ಲಿ ಲೆದರ್ ಅಂತ ಇದೆ ಅಂದರೆ ಚರ್ಮದಿಂದ ಕೆಲಸ ಮಾಡ್ತಕ್ಕಂಥವನು ಚಮ್ಮಾರ ಅಂತ ಏನು ಕರಿತೀವಿ, ಅವನಿಗೆ ಕಾಬ್ಲರ್ ಅಂತ ಕರಿತೀವಿ. ಇನ್ನು ಸ್ಪೂಲ್ ನೇಯ್ತಕ್ಕಂಥವನು ಅವನಿಗೆ ನೇಕಾರ ಅಂತ ಕರಿತೀವಿ. ಈ ಕಾಬ್ಲರ್ ಆ್ಯಂಡ್ ವೇವರ್ಸ್ಗೆ ಇಲ್ಲಿ ಲೆದರ್ ಆ್ಯಂಡ್ ಸ್ಪೂಲ್ ಅಂತ ಹೇಳ್ತಾರೆ ಅಂತ ತಾವು ಆನ್ಸರ್ನ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ವೇರ್ ವರ್ ದ ಥ್ಯಾಚ್ಡ್ ರೂಪ್ಸ್ ಬರ್ನ್ ಟು ಆಸೆಸ್. ಯಾವುದೋ ಒಂದು ಪ್ಲೇಸ್ ಹೆಸರು ಹೇಳ್ತಾರೆ, ಅಲ್ಲಿರ್ತಕ್ಕಂಥ ಈ ದಲಿತ ವರ್ಗದ ಜನರ ಮನೆಗಳೇನಿದ್ದು ಥ್ಯಾಚ್ಡ್ ರೂಪ್ಸ್ ಅಂತಂದ್ರೆ ಹುಲ್ಲಿನ ಮೆದೆಯಿಂದ ಮಾಡಿರ್ತಕ್ಕಂಥ ಮನೆಗಳು, ಗುಡಿಸಲುಗಳೇನಿದ್ದಾವೆ ಅವೆಲ್ಲ ಸುಟ್ಟು ಬೂದಿಯಾಗಿ ಹೋಗ್ತವೆ. ಎಲ್ಲಿ ಅಂತ ಕೇಳ್ಬೋದು. ಅದಕ್ಕೆ ಆನ್ಸರ್ ತಾವು ಎಟ್ ಮಾಲಾಪಲ್ಲೆ ಅಥವಾ ಮಾಲಾಪಲ್ಲೆ ಅಂತ ಬರೆದ್ರು ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ವಾಟ್ ಹ್ಯಾಸ್ ವಾಟರ್ ಬಿಕಮ್ ಟುಡೇ. ಇವತ್ತಿನ ದಿನಮಾನದಲ್ಲಿ ಈ ನೀರು ಏನಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದನ್ನು 1 ಅಂಕದ ಪ್ರಶ್ನೆಯಾಗಿ ಕೇಳ್ಬೋದು. ಅದಕ್ಕೆ ಹೇಗೆ ಆನ್ಸರ್ ಬರಿಬೋದು ನೋಡಿ, ಟುಡೇ ವಾಟರ್ ಹ್ಯಾಸ್ ಬಿಕಮ್ ಎ ಮಲ್ಟಿ ನ್ಯಾಷನಲ್ ಮಾರ್ಕೆಟ್ ಕಮಾಡಿಟಿ. ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, ಕುಡಿಯೋ ನೀರು ಅನ್ನತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸರಕಾಗಿದೆ, ವ್ಯಾಪಾರ ಮಾಡ್ತಕ್ಕಂಥ ವಸ್ತು ಆಗಿದೆ. ಅದನ್ನು ಬಾಟಲ್ನಲ್ಲಿ ತುಂಬ ಹಾಕಿ ಅಥವಾ ಫಿಲ್ಟರ್ ವಾಟರ್ ಇರ್ಬೋದು, RO ವಾಟರ್ ಅನ್ಬೋದು, ಹೀಗೆ ಬಾಟಲ್ಗಳನ್ನ ತುಂಬಿಸಿ ಮಾರ್ತಕ್ಕಂಥ ಒಂದು ಕಮಾಡಿಟಿ ಆಗಿದೆ ಅನ್ನೋದನ್ನು ಪೋಯಮಲ್ಲಿ ಹೇಳ್ತಾರೆ. ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳಿದ್ದಾರೆ ನೋಡಿ, ವಾಟರ್ ಕ್ಯಾನ್ ಆಲ್ಸೋ ಸಿಟ್ ಇನೋಸೆಂಟ್ಲಿ ಇನ್ ಎ ಡ್ಯಾಶ್ ಅಂತ ಇದೆ. ಈ ರೀತಿಯಾಗಿ ಕೊಟ್ಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೊಡ್ಬೋದು, ಬಿಟ್ಟ ಸ್ಥಳ ತುಂಬಿರಿ ಅಂತ ಕೇಳ್ಬೋದು, ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಕೂಡ ತಾವು ಕೇಳ್ಬೋದು. ಈ ನೀರು ಅನ್ನತಕ್ಕಂಥದ್ದು ಅತಿವೃಷ್ಟಿ ಅನಾವೃಷ್ಟಿಗಳನ್ನ ಸೃಷ್ಟಿ ಮಾಡಿ ನೂರಾರು ಜನರ ಪ್ರಾಣನ ತಗೊಳುತ್ತೆ. ಇಂಥ ನೀರು ಸೈಲೆಂಟಾಗಿ ಕೂಡ ಒಂದು ಕಡೆ ಕೂರುತ್ತೆ ಅಂತ ಹೇಳ್ತಾರೆ. ಅದು ಎಲ್ಲಿ ಸೈಲೆಂಟಾಗಿ ಕೂರುತ್ತೆ, ಇನ್ನೋಸೆಂಟಾಗಿ ಎಲ್ಲಿ ಕೂರುತ್ತೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು, ಬಿಸ್ಲರಿ ಬಾಟಲ್ ಅಲ್ವಾ. ಇಷ್ಟು ಸುನಾಮಿಯಾಗಿ ಬರುತ್ತೆ, ಅತಿವೃಷ್ಟಿ ಮಾಡುತ್ತೆ, ಅನಾವೃಷ್ಟಿ ಮಾಡುತ್ತೆ, ಇಷ್ಟೆಲ್ಲ ತಾಂಡವ ಆಡ್ತಕ್ಕಂಥ ನೀರು ಬಿಸ್ಲರಿ ಬಾಟ್ಲಲ್ಲಿ ಸುಮ್ಮನೆ ಸೈಲೆಂಟಾಗಿ ಇನ್ನೋಸೆಂಟಾಗಿ ತನಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ಕೂತ್ಕೊಂಡು ಬಿಡುತ್ತೆ ಅಂತ ಕವಿಗಳು ಈ ಪೋಯಮಲ್ಲಿ ಹೇಳ್ತಾರೆ. ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು, ವೈ ಡಸ್ ದ ಪೋಯೆಟ್ ಸೇ ದ್ಯಾಟ್ ವಾಟರ್ ಇಸ್ ನಾಟ್ ಎ ಸಿಂಪಲ್ ಥಿಂಗ್. ಇಷ್ಟೆಲ್ಲ ಹೇಳ್ತಾ ಬಂದು ಕವಿಗಳು ಕೊನೆಗೆ ಹೇಳ್ತಾರೆ, ಈ ನೀರು ಅನ್ನತಕ್ಕಂಥದ್ದು ಒಂದು ಸಾಮಾನ್ಯ ವಸ್ತು ಅಲ್ಲ, ಅದನ್ನು ಸಿಂಪಲ್ ಥಿಂಗ್ ಅಂತ ತಾವು ಅಂದ್ಕೋಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆನ 1 ಅಂಕದ ಪ್ರಶ್ನೆಯಾಗಿ ಕೇಳಿರೋದ್ರಿಂದ ತುಂಬ ಶಾರ್ಟಾಗಿ ನಾವು ಒಂದೇ ಲೈನಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಏನು ಬರಿಬೋದು ನೋಡಿ, ಬಿಕಾಸ್ ಇಟ್ ಕ್ಯಾನ್ ಗಿವ್ ಲೈಫ್. ಈ ನೀರು ನಮಗೆ ಜೀವ ಕೊಡುತ್ತೆ, ಜೀವನ ಕಾಪಾಡುತ್ತೆ. ಅಷ್ಟೇ ಅಲ್ಲ, ಇಟ್ ಕ್ಯಾನ್ ಆಲ್ಸೋ ಡೆವರ್ ಲೈವ್ಸ್. ನಮ್ಮ ಪ್ರಾಣವನ್ನು ಕೂಡ ತಗೊಂಡು ಬಿಡ್ಬೋದು ಅಲ್ವಾ. ನಾನು ಆಗಲೇ ಹೇಳಿದೆ, ಈ ಸುನಾಮಿ ಆಗಲಿ, ಅತಿವೃಷ್ಟಿ ಆಗಲಿ, ಅನಾವೃಷ್ಟಿ ಆಗಲಿ, ಈ ರೀತಿಯಾಗಿರ್ತಕ್ಕಂಥ ಪ್ರಕೃತಿ ವಿಕೋಪಗಳನ್ನ ಸೃಷ್ಟಿ ಮಾಡಿ ಇದು ನಮ್ಮ ಸಾವಿರಾರು ಜನಗಳ ಜೀವನ ತಗೊಂಡ್ಬಿಡತ್ತೆ. ಹೀಗೆ ಜೀವ ಕೊಡೋದು ಮತ್ತು ಜೀವ ತೆಗಿತಕ್ಕಂಥ ಶಕ್ತಿ ಇರೋ ನೀರನ್ನು ಒಂದು ಸಿಂಪಲ್ ವಸ್ತು ಆಗಿ ತಾವು ಅಂದ್ಕೋಬೇಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ವಾಟ್ ಸ್ವ್ಯಾಲೋಡ್ ವಿಲೇಜ್ ಆಫ್ಟರ್ ವಿಲೇಜ್. ಸ್ವ್ಯಾಲೋ ಅಂತಂದ್ರೆ ನುಂಗ್ ಹಾಕೋದು ಅಂತ. ಇದು ಮನುಷ್ಯರನ್ನೆಲ್ಲ ಹಳ್ಳಿಗಳನ್ನೇ ಯಾವುದೋ ಒಂದು ನುಂಗ್ ಹಾಕಿತ್ತು ಅಂತ ಹೇಳ್ತಾರೆ. ಯಾವುದು ಈ ಹಳ್ಳಿಗಳನ್ನು ನುಂಗ್ ಹಾಕಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು, ದ ಸುನಾಮಿ ವೇವ್.
ಈ ಸುನಾಮಿ ಅಲೆ ಬಂದ್ಬಿಟ್ಟು ಒಬ್ರು ಇಬ್ರು ಅಂತಲ್ಲ ಇಡೀ ಹಳ್ಳಿಗಳನ್ನೇ ನುಂಗ್ ಹಾಕಿರೋದನ್ನ ತಾವು ಕೇಳಿರ್ತೀರ. ಹೀಗೆ ನೀರು ಈ ಹಳ್ಳಿಗಳನ್ನೇ ನುಂಗ್ ಹಾಕಿದೆ ಅಂತ ಹೇಳ್ತಾರೆ. ಇಲ್ಲಿ ಸುನಾಮಿ ಅಂತ ಬರಿಬೇಕಾದ್ರೆ ತಾವು ಸ್ವಲ್ಪ ಕೇರ್ಫುಲ್ ಆಗಿರಿ. ಸ್ಪೆಲ್ಲಿಂಗ್ ಅನ್ನು ನೋಡ್ಕೊಳ್ಳಿ. SUNAMI ಅಂತ ಬರಿಬೇಡಿ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಟಿ ಅಂತ ಇರುತ್ತೆ, ಬಟ್ ಅದು ಸೈಲೆಂಟ್ ಆಗಿರೋದ್ರಿಂದ ಸುನಾಮಿ ಅಂತ ಅಷ್ಟೇ ಹೇಳ್ತೀವಿ. ಬಟ್ ಅದನ್ನು ತಪ್ಪಾಗಿ ಬರೆದ್ರೆ ತಾವು ಮಾರ್ಕ್ಸ್ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಕೂಡ ಇರ್ತದೆ. ಸ್ವಲ್ಪ ಸ್ಪೆಲ್ಲಿಂಗ್ ಕಡೆಗೂ ಕೂಡ ತಾವು ಗಮನ ಕೊಡಿ ಅಂತ ಹೇಳ್ತಾ, ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಚೆಲ್ಲಪಲ್ಲಿ ಸ್ವರೂಪ್ ರಾಣಿಯವರು ಬರೆದಿರ್ತಕ್ಕಂಥ ವಾಟರ್ ಅನ್ನುವಂಥ ಪೋಯಮಿಂದ ಎಕ್ಸಾಮಿನೇಷನ್ ಅಲ್ಲಿ ಮುಖ್ಯವಾಗಿ 1 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ, ಅದಕ್ಕೆ ನಾವು ಹೇಗೆಲ್ಲ ಆನ್ಸರ್ ಮಾಡಬೇಕು ಅನ್ನೋದನ್ನ ನೋಡ್ಕೊಂಬಂದ್ವಿ. ಇನ್ನು ಈ ಪೋಯಮಿಂದ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಷ್ಟು ಲಾಂಗ್ ಆಗಿರ್ತಕ್ಕಂಥ ಆನ್ಸರ್ಸ್ಗಳನ್ನ ತಮ್ಮ ಸ್ಕ್ರೀನ್ ಮೇಲೆ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದೀನಿ, ಈ ಒಂದು ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು PDF ನೋಟ್ಸನ್ನು ಮಾಡಿಬಿಟ್ಟು ಲಿಂಕ್ ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಈ ಪೋಯಮ್ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಬರೆದಿರೋದ್ರಿಂದ ತಮ್ಮೆಲ್ಲರಿಗೂ ಕೂಡ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಪೋಯಮಲ್ಲಿ ಮುಖ್ಯವಾಗಿ ನೀರಿಗಾಗಿ ಈ ದಲಿತರು ಹೇಗೆಲ್ಲ ಕಷ್ಟಪಟ್ಟರು, ಅವ್ರ ಮೇಲೆ ಹೇಗೆಲ್ಲ ದಬ್ಬಾಳಿಕೆ ಮಾಡಲಾಯಿತು ಅಂತೆಲ್ಲ ಹೇಳ್ತಾ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ 4 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾ ಇರ್ತಾರೆ. ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ತಾವು ಅದನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಓದೋದಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಸೊ ಟಿಲ್ ದೆನ್ ಟೇಕ್ ಕೇರ್.